ಪರಿಶ್ರಮನ ಹಾಕ್ತಾ ನಾನು ಮುಂದುವರೆದೆ. ನಾನು ನಿಮ್ಮ ಹಾಗೇನೆ ಒಂದು ಸಾಮಾನ್ಯ ಗ್ರಾಮೀಣ ಕುಟುಂಬದಿಂದ, ರೈತ ಕುಟುಂಬದಿಂದ ಬಂದಂಥವ್ರು. ಈ ಮೋಸ್ಟ್ ಆಫ್ ಜನ ನೀವು ಎಲ್ಲ ಗ್ರಾಮೀಣ ಪ್ರದೇಶದವರು ಮತ್ತು ರೈತರ ಮಕ್ಕಳೇ ಆಗಿರ್ತೀರ. ಸೊ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಅಂದರೆ ಅದೇನು ಇವರೇ ಬರೀಬೇಕು ಅಥವಾ ಏನು ಮುಂದುವರೆದ ಒಂದು ದೊಡ್ಡ ಸ್ಥಾನದಲ್ಲಿರುವಂತಹ ಮಕ್ಕಳುಗಳೇ ಬರೀಬೇಕು ಅನ್ನೋ ಯಾವುದೇ ನಿರ್ಬಂಧ ಇರೋದಿಲ್ಲ. ಅದು ಎಲ್ಲರಿಗೂ ಒಂದು ಓಪನ್ ಆಗಿರುವಂತಹ ಒಂದು ಮಾಧ್ಯಮ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಒಂದು ನಿಮ್ಮ ಕಠಿಣ ಪರಿಶ್ರಮದ ಜೊತೆ ಒಂದಷ್ಟು ಬುದ್ಧಿಮತ್ತೆನ ನೀವು ಒಟ್ಟುಗೂಡಿಸ್ಕೊಳ್ತಾ ಹೋದರೆ ಅದು ಯಾರಿಗೂ ಅಸಾಧ್ಯ ಆಗಿರುವಂಥದ್ದೇನಲ್ಲ. ಅದರಲ್ಲೂ ನಮ್ಮ ಗ್ರಾಮೀಣ ಮಕ್ಕಳಿಗೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ IAS ಆಗಿರ್ಬೋದು, KAS ಆಗಿರ್ಬೋದು, ಇದು ಯಾವುದೂ ಅಸಾಧ್ಯ ಖಂಡಿತ ಅಲ್ಲ. ಯಾಕೆಂದರೆ ಸಾಕಷ್ಟು ಜನ ಇದನ್ನ ಸಾಧನೆ ಮಾಡಿರೋದು ಉದಾಹರಣೆಗಳು ನಮ್ಮ ಕಣ್ಮುಂದೆನೇ ಇದ್ದಾವೆ. ಗೊತ್ತಿಲ್ಲ ಯಾರಿಗೂ, ನಿಮ್ಮಲ್ಲೂ ಎಷ್ಟೋ ಜನ ಆ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಥ ಅವಕಾಶಗಳಿರಬಹುದು. ಸೊ ಅದಕ್ಕೆ ನಿಮ್ಮ ಕಠಿಣ ಪರಿಶ್ರಮ ಒಂದಿದ್ರೆ ಅದೆಲ್ಲವೂ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ವಿವರವಾಗಿ ಹೇಳಬೇಕು ಅಂತ ಅಂದರೆ ಅದಕ್ಕೆ ಬೇಕಾದ್ರೆ ಯಾವುದಾದ್ರು ಒಂದು ಸೂಕ್ತ ವೇದಿಕೆ ಸಿಕ್ಕಿದ್ರೆ ಅದ್ರ ಬಗ್ಗೆ ನಾನು ಖಂಡಿತ ತಮಗೆಲ್ಲ ತಿಳಿಸ್ಕೊಡ್ತೀನಿ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಗ್ಗೆ ಹೇಳಬೇಕು ಅಂತಂದರೆ, ಹೌದು, ಸಾಧನೆ ಮಾಡೋದಕ್ಕೆ ಮಹಿಳೆಯರೇ ಆಗಬೇಕು ಅಥವಾ ಪುರುಷರೇ ಆಗಬೇಕು ಅಂತ ಯಾವುದೇ ಒಂದು ನಿರ್ದಿಷ್ಟ ಬೌಂಡ್ರಿ ಲೈನ್ ಇಲ್ಲ. ಸೊ ಅದಕ್ಕೆ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲರಿಗೂ ಸಮಾನ ಅವಕಾಶ ಇದೆ, ಸಮಾನವಾದಂತಹ ಒಂದು ವೇದಿಕೆ ಸಿಗುತ್ತೆ. ಸೊ ಅದನ್ನು ಉಪಯೋಗಿಸ್ಕೊಳ್ಳೋದು ಎಲ್ಲರೂ ನಿಮ್ಮಲ್ಲೇ ಆಗಿರುತ್ತೆ. ಸೊ ನಿಮ್ಮಲ್ಲಿ ಅದನ್ನು ಉಪಯೋಗಿಸ್ಕೊಂಡು ನಾನು ಮುಂದೆ ಬರಬೇಕು ಅನ್ನೋ ಒಂದು ಛಲ ನಿಮಗಿದ್ರೆ ಅದು ಖಂಡಿತ ಸಾಧ್ಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯ ರೀತಿಯ ಒಂದು ಅವಕಾಶಗಳು ಸಿಗಲಿ, ನಿಮ್ಮೆಲ್ಲರ ಒಂದು ಜೀವನ ಒಂದು ಉತ್ತಮ ಸಾಧನೆ ಆಗುವಂಥ ಒಂದು ಮೆಟ್ಲಾಗಿ ಈ ಒಂದು ಶಿಕ್ಷಣ ಏನು ಉನ್ನತ ಶಿಕ್ಷಣ ಇದೆಯೋ ಅದು ನಿಮಗೆ ಸಿಗಲಿ ಅಂತ ಹೇಳ್ತಾ, ಮತ್ತು ನಿಮಗೆಲ್ಲ ಶಿಕ್ಷಣ ಕೊಡಲಿಕ್ಕೆ ಇಷ್ಟು ಒಳ್ಳೆ ಒಂದು ಉಪನ್ಯಾಸಕರ ವೃಂದ ಇದೆ, ಅದನ್ನೆಲ್ಲ ನೀವು ಉತ್ತಮ ರೀತಿಯಲ್ಲಿ ಬಳಸ್ಕೊಂಡು ಅದನ್ನು ನಿಮ್ಮ ಸಾಧನೆಗೆ ಮೆಟ್ಟಿಲಾಗಿ ಮಾಡ್ಕೋಬೇಕು ಅಂತ ಹೇಳ್ತಾ, ಈ ಒಂದು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟು ಮತ್ತು ಇಲ್ಲಿಗೆ ಕರೆದು ನನ್ನನ್ನು ಉದ್ಘಾಟಕರಾಗಿ ಅವಕಾಶ ಕೊಟ್ಟಿದ್ದಂತಹ ಶ್ರೀಮತಿ ಪ್ರಮೀಳಾ ಮೇಡಮ್ ಅವರಿಗೆ, ಹಾಗೆ ಕುಮಾರ್ ಸರ್ ಅವರಿಗೆ ಮತ್ತು ಪ್ರಾಂಶುಪಾಲರಿಗೆ ನನ್ನ ಅನಾಥ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ನಿಜ ಹೇಳಬೇಕು ಅಂದರೆ ಒಂಥರ ಮಾತೇ ಬರ್ತಾ ಇಲ್ಲ. ಬಹಳ ಖುಷಿಯಾಗ್ಬಿಟ್ಟಿದೆ, ನಿಜ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇಷ್ಟೊಂದು ಕಲರ್ಫುಲ್ ಫಂಕ್ಷನ್ ನಮ್ಮ ಕಾಲೇಜಲ್ಲಿ ಆಗ್ತಾ ಇರೋದಕ್ಕೆ ಮುಖ್ಯ ಕಾರಣ ವೇದಿಕೆಯ ಮೇಲಿರುವಂತಹ ಎಲ್ಲ ಮಹಿಳೆಯರು. ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ, ಹಾಗೂ ನಿಮ್ಗಳಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ಕಲರ್ಫುಲ್ ಆಗೋಕ್ಕೆ ಕಾರಣ ನೀವುಗಳು ಕೂಡ. ಬೆಳೆದಂಥ ವಾತಾವರಣ ಮತ್ತು ನೋಡ್ಕೊಂಡು ಬಂದಂತಹ ವಾತಾವರಣ ನೋಡಿದಾಗ ಮನೆಗಳಲ್ಲಿ ಹಿಂದಿನ ಕಾಲದಲ್ಲಿ ಹುಡುಗಿಯರಿಗೆ ಅಥವಾ ಲೇಡೀಸ್ಗೆ ಜಾಸ್ತಿ ಪ್ರಾಮುಖ್ಯತೆ ಇರಲಿಲ್ಲ. ಅವರು ಮನೆ ಕೆಲಸದಲ್ಲಿ ಮಾತ್ರ ಸೀಮಿತ, ಹೊರಗನೆ ಕೆಲಸಗಳಿಗೆ ಬರೀ ಜೆಂಟ್ಸ್ ಮಾತ್ರ ಅನ್ನೋ ಒಂದು ಕಾಲದಲ್ಲಿ ಇತ್ತು. ಸೊ ಆವಾಗ ಮಹಿಳೆ ಅತಿಯಾದ ಶೋಷಣೆಗೆ ಒಳಗಾಗ್ತಿದ್ದಾಳೆ ಅಂತ ಎಲ್ಲ ಕೂಗುಗಳು ಕೇಳಿಬಂದವು. ಆದರೆ ನಿಜ ಹೇಳ್ತಾ ಇದ್ದೀನಿ, ನಮ್ಮ ಫ್ಯಾಮಿಲಿಗಳಲ್ಲಿ ಇದನ್ನೆಲ್ಲ ನಾನು ನೋಡೇ ಇಲ್ಲ. ಯಾಕೆಂದರೆ ನಮ್ಮ ತಂದೆ ಮನೆ ಕಡೆ ಇರ್ಬೋದು, ಅಥವಾ ನಮ್ಮ ತಾಯಿ ಮನೆ ಕಡೆ ಇರ್ಬೋದು, ಅಥವಾ ಈಗ ಮದುವೆ ಆಗಿರೋ ನನ್ನ ಹೆಂಡತಿ ಮನೆ ಕಡೆ ಇರ್ಬೋದು, ಇಲ್ಲಿ ಈ ರೀತಿ ಹೆಣ್ಣು ಗಂಡು ಅವ್ರ ಮೇಲೂ ಇವ್ರ ಮೇಲೂ ಕೀಳು ಈ ಥರದ್ದು ಯಾವುದು ನಾನು ನೋಡೇ ಇಲ್ಲ. ನಾನು ಜಾಸ್ತಿ ಇದನ್ನೆಲ್ಲ ನೋಡಿರೋದು ಒಂಥರ ಫಿಲಮ್ಗಳಲ್ಲೇ. ಅದೇ ನನ್ನ ಅದೃಷ್ಟನೋ ಅಥವಾ ಏನೋ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಮನೆ ಕಡೆ ತುಂಬ ಗೌರವ ಕೊಡ್ತಾರೆ ಲೇಡೀಸ್ಗಳಿಗೆ. ಅದು ಮಾತ್ರ ನಾನು ನಮ್ಮ ಮನೆಯ ಗಂಡಸರಿಗೆ ಬಹಳ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಗೌರವ ಕೊಡ್ತಾರೆ. ಇದು ಈಗ ನೋಡ್ಕೊಂಡು ಬಂದಿರೋ ಪ್ರಕಾರ ಮಹಿಳೆ ನಿಜವಾಗ್ಲೂ ಈಗಿರೋ ಥೀಮ್ ಮೇಡಮ್ ಹೇಳಿದ್ರು, ನಾನು ಅದು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಈಗಿರೋ ಥೀಮ್ ಆಲ್ ಫಾರ್ ವುಮೆನ್ ಆ್ಯಂಡ್ ಗರ್ಲ್ಸ್, ಏನೇನೋ ರೈಟ್ಸ್, ಈಕ್ವಾಲಿಟಿ ಆ್ಯಂಡ್ ಎಂಪವರ್ಮೆಂಟ್ ಅಂತ.
ಈಗಿರೋ ಥೀಮು ವುಮೆನ್ಸ್ ಡೇನಲ್ಲಿ. ಈಗ ಫಸ್ಟ್ ಅವರಲ್ಲಿ ರೈಟ್ಸ್ ಸಿಗ್ತಿದೆ ಅನಿಸ್ತಾ ಇದೆಯಾ ನಿಮಗೆ? ನಿಮ್ಮ ಹಕ್ಕುಗಳು ನಿಮಗೆ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ನಿಮ್ಮನ್ನೇ ಕೇಳಬೇಕು. ಈಗ ನಾವು ಮಾತಾಡ್ತಾನೆ ಇರ್ತೀವಿ, ನೀವು ಇವಾಗ ಎಜುಕೇಶನ್ ಅಲ್ಲಿದ್ದೀರಿ, ನೀವು ಹೇಳಬೇಕು. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ದಿನ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಾಂಡುಪುರದಲ್ಲಿ ನಾವು ಮಹಿಳಾ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದೀವಿ. ಮಹಿಳಾ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ಎಲ್ಲ ಅಧ್ಯಾಪಕ ವೃಂದ, ಆಡಳಿತ ವಿಭಾಗ ಹಾಗೆಯೇ ಎಲ್ಲಾ ವಿದ್ಯಾರ್ಥಿನಿಯರು ಬಹಳಷ್ಟು ಉತ್ಸುಕತೆಯಿಂದ ಈ ಒಂದು ಕಾರ್ಯಕ್ರಮವನ್ನ ನಮಗೆ ಯಶಸ್ವಿಗೊಳಿಸಿದ್ದಾರೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ನಾವು ಯಾತಕ್ಕಾಗಿ ಆಚರಿಸ್ಬೇಕು ಅಂತಂದಾಗ, ಈ ಒಂದು 2025 ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಅದರ ಥೀಮ್ ಏನು ಅಂತಂದ್ರೆ ಹಕ್ಕುಗಳು, ಸಮಾನತೆ ಮತ್ತು ಸಬಲೀಕರಣಕ್ಕಾಗಿ ನಾವು ಈ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಬಹಳ ಹಿಂದಿನಿಂದಲೂ ಆ ಲಿಂಗ ಅಸಮಾನತೆಯ ಬಗ್ಗೆ ಏನೆಲ್ಲ ಒಂದು ಅಸಮಾನತೆ ಇದೆಯೋ ಆ ಸಮಾನತೆಯನ್ನ ತರುವಂತ ದೃಷ್ಟಿಯಲ್ಲಿ ಮಹಿಳಾ ಹೋರಾಟಗಳನ್ನ ಮಾಡಿ, ಮೊಟ್ಟ ಮೊದಲು ಅಮೆರಿಕದಲ್ಲಿ, ನಂತರ ಜರ್ಮನ್ನಲ್ಲಿ, ಹಾಗೆ ಭಾರತ ದೇಶದಲ್ಲೂ ಕೂಡ 1975 ಮಾರ್ಚ್ 8ರಂದು ವಿಶ್ವದಲ್ಲೇ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಿಸ್ಬೇಕು ಅಂತ ವಿಶ್ವದಾದ್ಯಂತ ಮಹಿಳಾ ದಿನವನ್ನ ಎಲ್ಲರೂ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದೀವಿ. ಅದೊಂದು ದಿನ ನಾವು ಮಹಿಳಾ ದಿನಾಚರಣೆನ ಆಚರಿಸೋದು ಸಾಲಲ್ಲ, ಎಲ್ಲಾ ವರ್ಗದವರ ಸಬಲೀಕರಣ ಆಗ್ಬೇಕು. ಮತ್ತೆ ಮಹಿಳಾ ಸಬಲೀಕರಣದಲ್ಲಿ ಮಹಿಳಾ ಸಮಾನತೆಯ ಬಗ್ಗೆ ನಾವು ಹೋಗ್ಬೇಕು. ಇವತ್ತು ಎಲ್ಲಾ ರೀತಿಯ ಹಕ್ಕುಗಳು, ಕಾನೂನುಗಳು, ಅವಕಾಶಗಳು, ಸೌಲಭ್ಯಗಳು ನಮ್ಗೆ ಸಿಗ್ತಾ ಇದೆ. ನಾವು ಕೂಡ ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ನಾವು ಎಲ್ಲ ರೀತಿಯಲ್ಲೂ ನಾವು ಏಳಿಗೆಯನ್ನ ಕಾಣ್ಬೇಕು. ಇವತ್ತು ಕಾನೂನು ನಮ್ಗೆ ಸಾಕಷ್ಟು ಅವಕಾಶಗಳನ್ನ ನೀಡಿದೆ, ಕಾನೂನು ಹಕ್ಕುಗಳನ್ನ ಕೊಟ್ಟಿದೆ. ಏನೆಲ್ಲ ಹಕ್ಕುಗಳನ್ನ ಕೊಟ್ಟಿದೆ ಅಂದ್ರೆ, ರಾಜಕೀಯವಾಗಿ ಹಕ್ಕುಗಳನ್ನ ಕೊಟ್ಟಿದೆ, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು. ಈಗ ನಾವು ರಾಜಕೀಯವಾಗಿ ನೋಡೋದಾದ್ರೆ 73-74 ಅಮೆಂಡ್ಮೆಂಟ್ ಪ್ರಕಾರ ಎಲ್ಲಾ ವಿಧಾನಸಭೆಯಲ್ಲಿ 3ನೇ ಒಂದು ಭಾಗ, ಇವತ್ತು ಗ್ರಾಮೀಣ ಭಾಗದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಬಂದಿರೋದೇ ನಮ್ಗೆ 33% ಅಂತ ಹೇಳ್ತಿದೀವಿ. ಎಷ್ಟೊಂದು ಅವಕಾಶಗಳನ್ನ ಕೊಟ್ಟಿದೆ. ಇವತ್ತಿಗೂ ಕೂಡ ನಾವು ಸಚಿವ ಸಂಪುಟದಲ್ಲಿ ಕೇವಲ ವಿಮೆನ್ ಕೋಟಾದಲ್ಲಿ ಒಂದೇ ಒಂದು ಮಹಿಳಾ ಮತ್ತು ಮಕ್ಕಳ ಒಂದು ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ಸಚಿವರಾಗಿದ್ದೀವಿ. ಅದನ್ನ ಬಿಟ್ಟರೆ ಉಳಿದ ಎಲ್ಲಾ ಒಂದು ವ್ಯವಸ್ಥೆಯಲ್ಲೂ ನಾವು ಅನೇಕ ಅವಕಾಶಗಳು ಸಿಕ್ಕಿದಾಗ ನಾವು ಅದನ್ನ ಸದುಪಯೋಗ ಪಡಿಸ್ಬೇಕು. ಆದ್ರೆ ನಾವು ಬರುವಂತಹ ಮಹಿಳೆಯರ ಸಂಖ್ಯೆ ಬಹಳಷ್ಟು ಶೇಕಡವಾರು ಕಡಿಮೆ ಆಗ್ತಾ ಇದೆ. ಆ ಪರ್ಸೆಂಟೇಜ್ ಅನ್ನ ಹೆಚ್ಚು ಮಾಡ್ಕೊಳ್ಬೇಕು. ಮತ್ತೆ ಸ್ವತಂತ್ರ ಸಿಕ್ಕಿದೆ, ಹಕ್ಕುಗಳನ್ನ ಒಂದು ಉಪಯೋಗಿಸ್ಕೊಳ್ಳುವಾಗ ಬಹಳಷ್ಟು ನಾವು ಅವಕಾಶಗಳನ್ನ ಉಪಯೋಗಿಸ್ತಾ ನಾವು ಎಲ್ಲಾ ರೀತಿಯ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇವತ್ತು ಹಕ್ಕುಗಳು ಎಲ್ಲಾ ಸಿಕ್ಕಿದೆ. ಏನೆಲ್ಲ ಹಕ್ಕುಗಳು ಅಂದ್ರೆ, ಸಮಾನ ವೇತನ, ಸಮಾನ ಉದ್ಯೋಗಕ್ಕೆ. ಅಂದಿನ ಕಾಲದಲ್ಲಿ ಪುರುಷರಿಗೆ ಒಂದ್ ರೀತಿ ಕೂಲಿ, ಮಹಿಳೆಯರಿಗೆ ಒಂದ್ ರೀತಿ ಕೂಲಿ ಇತ್ತು. ಆದ್ರೆ ಇವತ್ತು ಉದ್ಯೋಗದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ವೇತನ ಇದೆ. ಯಾವುದೇ ಕೆಲಸ ಪುರುಷರಾಗ್ಲಿ ಒಂದು ಸ್ತ್ರೀಯರಾಗ್ಲಿ ಎಲ್ಲಾ ಕೆಲಸಗಳನ್ನ ಮಾಡ್ಕೊಳ್ಳೋಕೆ ಒಂದೇ ರೀತಿಯ ವೇತನ ಕೊಟ್ಟಿದೆ. ಹಾಗೆ ಅನೇಕ ಒಂದು ಹಕ್ಕುಗಳನ್ನ ನಮ್ಗೆ ನೀಡಿದೆ. ಈ ಹಕ್ಕುಗಳನ್ನ ನಾವು ಉಪಯೋಗಿಸ್ಕೊಂಡು ನಾವು ಏಳಿಗೆಯನ್ನ ಸಾಧಿಸ್ಬೇಕು ಅಂತ ಹೇಳ್ತಾ, ಮತ್ತೆ ಸ್ವತಂತ್ರವನ್ನ ನಾವು ಬಹಳ ಒಂದು ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಸ್ವತಂತ್ರ ಕೊಟ್ಟಿದೆ ಅಂತ ನಾವು ಬೇರೆ ರೀತಿಯಾದಂತಹ ಒಂದು ಸ್ವೇಚ್ಛಾಚಾರನೋ ಅಥವಾ ಸ್ವತಂತ್ರವನ್ನ ಅವಕಾಶಗಳನ್ನ ವಂಚಿತರಾಗಿ ಅಂತ ಮಾಡಬಾರ್ದು. ಸ್ವತಂತ್ರವನ್ನ ನಾವು ಉಪಯೋಗಿಸ್ಕೊಂಡು ನಾವು ಅವಕಾಶಗಳನ್ನ, ಸೌಲಭ್ಯಗಳನ್ನ ಪಡ್ಕೊಂಡು ನಾವೆಲ್ಲಾ ರೀತಿಯಲ್ಲೂ ಮುಂದೆ ಬರ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು.